ಭಗವಂತರು ಎಷ್ಟು ವ್ಯವಸ್ಥಿತವಾಗಿ ಸಂಸಾರಿ ಜೀವಿಗಳನ್ನು ಮೇಲೆ ಎತ್ತಿದ್ದಾರೆ ಅಂತಂದರೆ, ಅವರಿಗೆ ಯಾರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟಷ್ಟು ವೃತ್ತಗಳ ಸ್ಥಾನವನ್ನು ಮಾಡಿಟ್ಟಿದ್ದಾರೆ. ಮೊದಲನೇ ನೆಲೆ ಹೆಸರು ದರ್ಶನ್ ಪ್ರತಿಮೆ. ನೋಡಿ, ಏನು ತ್ಯಾಗ, ತಪಸ್ಸೆ, ಉಪವಾಸ ಏನೂ ಆಗೋದಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ಸಮ್ಯಕ್ತವನ್ನಾದರೂ ಪಾಲನೆ ಮಾಡಬೇಕು. ಸಮ್ಯಕ್ತ ಒಂದು ಇದ್ದರೂ ನಡೀತದೆ, ಸಂಯಮ ಬರೆದಿದ್ದರೂ ನಡೀತದೆ. ಆದರೆ ಸಮ್ಯಕ್ತ ಆದರೂ ಬದುಕಿನಲ್ಲಿ ಬೇಕು. ಬದುಕಿನ ಮೊದಲನೆಯ ಧರ್ಮ ಯಾವುದು? ಸಮ್ಯಕ್ ದರ್ಶನ. ಬದುಕಿನ ಮೊದಲನೇ ಧರ್ಮವೇ ಸಮ್ಯಕ್ ದರ್ಶನ. ಆಮೇಲೆ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇವು ಇವೆ. ಸಮ್ಯಕ್ ದರ್ಶನ ಬಂತು ಅಂತಂದರೆ ಸಮ್ಯಕ್ ಜ್ಞಾನ ಅಂತೂ ಫ್ರೀಯಾಗಿ ಬಂದ್ಬಿಡ್ತಿದ್ದೆ. ಅದು ಫ್ರೀ ಗಿಫ್ಟ್. ಸಮ್ಯಕ್ ದರ್ಶನ ಬಂತು ಅಂದರೆ ಸಮ್ಯಕ್ ಜ್ಞಾನ ಇದ್ದೇ ಇರ್ತದೆ. ಇನ್ನು ಚಾರಿತ್ರಕ್ಕಾಗಿ ನಾವು ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕು. ಮೊದಲು ಸಮ್ಯಕ್ತ್ವಕ್ಕಾಗಿ ಪ್ರಯತ್ನ ಮಾಡಬೇಕು. ಸಮ್ಯಕ್ತ್ವಕ್ಕಾಗಿ ಪ್ರಯತ್ನ ಮಾಡಲಿಲ್ಲ ಮತ್ತು ಸೀದಾ ಸಂಯಮಕ್ಕಾಗಿ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಸಂಯಮ ಬರ್ಬೋದೇನು? ಬರ್ಬೋದು. ಆದರೆ ಯಾವ ಸಂಯಮ ಬರ್ಬೋದು? ದ್ರವ್ಯ ಸಂಯಮ ಅಥವಾ ಭಾವ ಸಂಯಮ? ಸಮ್ಯಕ್ತ್ವ ಇಲ್ಲದೆ ಸಂಯಮವನ್ನು ಧಾರಣ ಮಾಡಿದರೆ ಬಾಹ್ಯ ಸಂಯಮ ಅಷ್ಟು ಬರ್ಬೋದು, ಭಾವ ಸಂಯಮ ಬರೋಲ್ಲ. ಏಕೆಂದರೆ ಮಿಥ್ಯಾತ್ವ ಕರ್ಮದ ವಿನಾಶವಾಗದೆ ಭಾವ ಸಂಯಮ ಹೆಂಗೆ ಬರೋದು? ಮಿಥ್ಯಾತ್ವ ಪ್ರಕೃತಿಗಳ ಉಪಶಮನ ಮಾಡಲೇಬೇಕು. ಆಮೇಲೆ ಅನಂತಾನುಬಂಧಿ ಕರ್ಮವನ್ನು ಉಪಶಮನ ಮಾಡಬೇಕು. ಈ 7 ಪ್ರಕೃತಿಗಳು ಸಮ್ಯಕ್ ದರ್ಶನಕ್ಕೆ ವಿರೋಧಿ ಇವೆ. ಈ 7 ಪ್ರಕೃತಿಗಳನ್ನು ಉಪಶಮನ ಮಾಡಿದಾಗ ಸಮ್ಯಕ್ ದರ್ಶನ ಮೊದಲು ಪ್ರಾಪ್ತ ಆಗ್ತದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಸಂಯಮ ಪ್ರಾಪ್ತ ಆಗಬೇಕು, ನಂತರ ತಗೊಳ್ಬೇಕು. ಈ ಥರದ ನಿಯಮ ಇದೆ, ಸಂವಿಧಾನ ಇದೆ. ಜೀವಗಳು ಏನು ಗಡ್ಬಡಿ ಮಾಡ್ತವೆ? ಮೊದಲು ದೀಕ್ಷಾ ತಗೊಂಡು ಸಂಯಮ ತಗೊಂಡು ಪಿಂಚಿ ಕಮಂಡಲು ಬಂತು, ದಿಗಂಬರ ವೇಷ ಬಂತು, ಸಮ್ಯಕ್ ದರ್ಶನ ಅದರ ಚರ್ಚೆನೇ ಇಲ್ಲ. ಆಮೇಲೆ ಇದು ಯಾವ ಸಂಯಮ? ಅಸಂಯಮ. ಭಾವ ಸಂಯಮದಿಂದ ರಹಿತ ದ್ರವ್ಯ ಸಂಯಮವೂ ಕೂಡ ಅಸಂಯಮವೇ. ಪ್ಯಾಕ್ ಮಾಡ್ರಲ್ಲ, ಪ್ಯಾಕಿಂಗ್ ಇಲ್ಲ. ಭಾವ ಸಂಯಮದಿಂದ ರಹಿತ ದ್ರವ್ಯ ಸಂಯಮವೂ ಕೂಡ ಅಸಂಯಮವೆಂದೇ ಹೇಳಬೇಕು. ಯಾಕೆ? 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುವಂಥ ಜೀವಗಳಿಗೆ ಸಂಯಮಿ ಅಂದಿದ್ದಾರೋ ಅಥವಾ ಅಸಂಯಮಿ? ಅಸಂಯಮಿ. 1ರಿಂದ 5ರವರೆಗೆ ಇರುವ ಜೀವಗಳಿಗೆ ಭಾವದಿಂದಲೂ ಅಸಂಯಮಿ, ದ್ರವ್ಯದಿಂದಲೂ ಅಸಂಯಮಿ. ಇನ್ನು ದ್ರವ್ಯದಿಂದ ಸಂಯಮಿ ಆಗಬಹುದು, ಬಾಹ್ಯದಿಂದ ಸಂಯಮಿ ಆಗಬಹುದು. ಆದರೆ ಭಾವದಿಂದ ಸಂಯಮಿ ಆಗಲಿಕ್ಕೆ ಸಾಧ್ಯತೆಯೇನು? 1ರಿಂದ 5ರವರೆಗೆ ಇಲ್ಲ. ಭಾವದಿಂದ ಸಂಯಮಿ ಆಗಬೇಕು ಅಂತಂದರೆ ಏನೇನು ಬಿಡ್ಲಿಕ್ಕೆ ಹತ್ತುತ್ತದೆ? ಭಾವದಿಂದ ಸಂಯಮಿ ಆಗಬೇಕು ಅಂತಂದರೆ ಏನೇನು ಬಿಡಬೇಕು? ಭಾವದಿಂದ ಸಂಯಮಿ, ಪೂರ್ಣ ಸಂಯಮಿ ಆಗಬೇಕು ಅಂತಂದರೆ ಯಾವ ಗುಣಸ್ಥಾನ ಪ್ರಾಪ್ತ ಆಗಬೇಕು? 6ನೇ ಗುಣಸ್ಥಾನ ಪ್ರಾಪ್ತ ಆಗಬೇಕು. ಆಮೇಲೆ ಭಾವ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಏನೇನು ಬಿಡಲಿಕ್ಕೆ ಹತ್ತದೆ? ನೋಡಿ, 1ನೇ ಗುಣಸ್ಥಾನದಲ್ಲಿರುವಂತಹ ಮಿಥ್ಯಾತ್ವವನ್ನು ಉಪಶಮನ ಮಾಡಬೇಕು. ಆಮೇಲೆ 2ನೇ ಗುಣಸ್ಥಾನದವರೆಗೆ ಇರುವಂತಹ
ಅನಂತಾನುಬಂಧಿ ಕಷಾಯವನ್ನು ಉಪಶಮನ ಮಾಡಬೇಕು. ಆಮೇಲೆ 4ನೇ ಗುಣಸ್ಥಾನದವರೆಗೆ 1ರಿಂದ 4ನೇ ಗುಣಸ್ಥಾನದವರೆಗೆ ಇರತಕ್ಕಂಥ ಅಪ್ರತ್ಯಾಖ್ಯಾನಾವರ್ಣೀಯ ಚಾರಿತ್ರ ಮೋಹನೀಯದ ಸರ್ವಘಾತಿ ಕಷಾಯ, ಇದು ಸಂಪೂರ್ಣ ಘಾತಿ, ಇದನ್ನು ಉಪಶಮನ ಮಾಡಬೇಕು. ಆಮೇಲೆ 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುವಂತಹ ಪ್ರತ್ಯಾಖ್ಯಾನಾವರ್ಣೀಯ ಕಷಾಯವನ್ನು ಉಪಶಮನ ಮಾಡಬೇಕು. ಟೋಟಲ್ ಆಗಿ ಎಷ್ಟು ಪ್ರಕೃತಿಗಳನ್ನು ಉಪಶಮನ ಮಾಡಿದಾಗ ಭಾವ ಸಂಯಮಕ್ಕೆ ಉತ್ಪತ್ತಿ ಇದೆ? ಮಿಥ್ಯಾತು 1, ಅನಂತಾನುಬಂಧಿ 4, ಅಪ್ರತ್ಯಾಖ್ಯಾನಾವರ್ಣೀಯ 4, ಪ್ರತ್ಯಾಖ್ಯಾನಾವರ್ಣೀಯ 4. ಎಷ್ಟಾದವು? 12, 13. ಆಮೇಲೆ 1 ಸಮ್ಯಕ್ ಮಿಥ್ಯಾತ್ವ, ಅದು ಕೂಡ ಸರ್ವಘಾತಿ ಇದೆ, ಸಮ್ಯಕ್ತ್ವದ ಸರ್ವಘಾತಿ. 14 ಅಂತರಂಗ ಪರಿಗ್ರಹಗಳು ಎಷ್ಟು? 14 ಅಂತರಂಗ ಪರಿಗ್ರಹಗಳು. ಈ ಅಂತರಂಗದ 14 ಪರಿಗ್ರಹಗಳ ಉದಯದಲ್ಲಿ ಜೀವ ಭಾವ ಅಸಂಯಮಿ ಅಂತ ಅನ್ನಿಸಿಕೊಳ್ತದೆ. ಎಂಥ ಅಸಂಯಮಿ? ಈ ಕಷಾಯ ಮತ್ತು ಮಿಥ್ಯಾತ್ವದ ಉದಯದಿಂದ ಜೀವಿಗೆ ಭಾವ ಅಸಂಯಮಿ ಅಂತಂದ್ರು. ದ್ರವ್ಯ ಅಸಂಯಮಿ ಯಾರು? ಭಾವ ಅಸಂಯಮಿ ಅಂದರೆ ಯಾರು? ಈ 14 ಪ್ರಕೃತಿಗಳ ಉದಯ ಇದ್ದವರು ಭಾವ ಅಸಂಯಮಿ. ಇನ್ನು ದ್ರವ್ಯ ಅಸಂಯಮಿ ಅವ್ರು ಯಾರು? ಬಾಹ್ಯ ಪರಿಗ್ರಹ 10, ಹೌದಲ್ಲ? 10 ಬಾಹ್ಯ ಪರಿಗ್ರಹಗಳನ್ನು ಬಿಟ್ಟವರೇ ದ್ರವ್ಯ ಸಂಯಮಿ, ಬಿಟ್ಟವರು ದ್ರವ್ಯ ಸಂಯಮಿ. ಅದರೊಳಗಿಂದ ಒಂದು ಪರಮಾಣು ಮಾತ್ರ ಪರಿಗ್ರಹವನ್ನು ಸ್ವೀಕಾರ ಮಾಡಿದರೂ ಕೂಡ ದ್ರವ್ಯ ಅಸಂಯಮಿ. ದ್ರವ್ಯ ಅಸಂಯಮಿ. ದ್ರವ್ಯ ಸಂಯಮವನ್ನು ಉಳಿಸಿಕೊಳ್ಳಬೇಕು ಅಂತಂದ್ರೆ ಎಷ್ಟು ಪರಿಗ್ರಹ ಬಿಡಬೇಕು? 10 ಎಲ್ಲ ಬಿಡಬೇಕು. ಆಮೇಲೆ ಬಿಟ್ಟ ನಂತರ ಇದ್ರೊಳಗಿಂದ ತಗೊಳ್ತಕ್ಕಂಥ ಭಾವ ಅದು ಅಂತಂದ್ರೆ ದ್ರವ್ಯ ಸಂಯಮನೂ ಹೋಯ್ತು, ಭಾವ ಸಂಯಮ ಅಂತೂ ಇಲ್ಲವೇ ಇಲ್ಲ. ಮೊದಲು ಪರಿಗ್ರಹವನ್ನೆಲ್ಲ ಬಿಟ್ಟು 6ನೇ ಗುಣಸ್ಥಾನಕ್ಕೆ ಹೋಗಿ ನಿಂತಿರುವಂಥವರಿಗೆ ದ್ರವ್ಯ ಸಂಯಮನೂ ಬಂದಿರ್ತದೆ, ಭಾವ ಸಂಯಮನೂ ಬಂದಿರುತ್ತೆ. ಆಮೇಲೆ ಇಳಿಯುವಾಗ ಯಾವ ಸಂಯಮದ ಘಾತ ಮೊದಲಾಗ್ತದೆ ಹೇಳಿ? ಭಾವ ಸಂಯಮದ ಘಾತ ಮೊದಲಾಗುತ್ತೆ. ಅದು ಯಾಕೆ ಆಗ್ತದೆ? ಏನು ಅನಿಸ್ತದೆ ಅವರಿಗೆ? ಎಷ್ಟು ಪರಿಗ್ರಹ ಬಿಟ್ಟಿರ್ತದೆ ಜೀವ, ಅದರೊಳಗಿಂದ ತಗೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. 10 ಪರಿಗ್ರಹ. ಈ 10 ಪರಿಗ್ರಹಗಳೆಲ್ಲ ಚಾರಿತ್ರದ ವಿನಾಶಕ ಪರಿಗ್ರಹಗಳು. ಪರಿಗ್ರಹದಿಂದ ಸಮ್ಯಕ್ತ್ವ ನಾಶ ಆಗ್ತದೆ ಅಥವಾ ಚಾರಿತ್ರ ನಾಶ ಆಗ್ತದೆ? ವಸ್ತುವಿನ ಗ್ರಹಣೆಯಿಂದ ಚಾರಿತ್ರ ನಾಶ ಆಗುತ್ತೆ, ಆದರೆ ಸಮ್ಯಕ್ತ್ವ ನಾಶ ಆಗ್ತದೆ ಏನು? ಇಲ್ಲ. ಅದಕ್ಕಾಗಿ 6ನೇ ಗುಣಸ್ಥಾನದ ಮುನಿಗಳಿಗೆ ಒಂದು ವೇಳೆ ಬಾಹ್ಯ ಪರಿಗ್ರಹ ಬೇಕು, 10 ಪ್ರಕಾರದ ಪರಿಗ್ರಹಗಳಲ್ಲಿ ಯಾವುದೇ ಪರಿಗ್ರಹ ಬೇಕು ಅಂತ ಅಪೇಕ್ಷೆ ಆದ ತಕ್ಷಣ ಮೊದಲು ಭಾವ ಸಂಯಮ ನಾಶ ಆಗುತ್ತೆ. ಆಮೇಲೆ ದ್ರವ್ಯ ವಸ್ತುಗಳನ್ನು ಗ್ರಹಣೆ ಮಾಡದಿದ್ದರೆ ಎಲ್ಲಿ ತನಕ ಮಾಡೋಲ್ಲ, ಭಾವಂತೂ ಆಗೈತೆ, ಭಾವ ಸಂಯಮ ಹೊರಟು ಹೋಯ್ತು. ಗ್ರಹಣ ಭಾವ ಆಗೈತೆ, ಭಾವ ಸಂಯಮ ಬಿತ್ತು. ಇನ್ನು ಎಲ್ಲಿ ತನಕ ಗ್ರಹಣ ಮಾಡದೇ ಇರ್ತಾನಲ್ಲ ಅಲ್ಲಿ ತನಕ ದ್ರವ್ಯ ಸಂಯಮ ಉಳ್ಕೊಂಡಿರ್ತದೆ, ಉಳಿಯೋದಲ್ಲ. ಗ್ರಹಣ ಮಾಡಿಲ್ಲ, ಉಳಿಯೋದಲ್ಲ.
ಆಮೇಲೆ ಯಾವ ದಿವಸ ಗ್ರಹಣ ಆಗ್ತದೆ ಭಾವಾನುಸಾರ ಬೇಕೋ ಬೇಕೋ ಅಂತ ಅನಿಸಿತ್ತು, ಭಾವ ಸಂಯಮ ಬಿದ್ದು ಹೋಗಿತ್ತು. ಆದರೆ ಇನ್ನು ಬಾಯಿ ವಸ್ತುವನ್ನು ಸ್ವೀಕಾರ ಮಾಡಿದ ನಂತರ ಯಾವ ಸಂಯಮ ಬಿತ್ತು? ದ್ರವ್ಯ ಸಂಯಮನೂ ಕೂಡ ಬಿದ್ದು ಹೋಯಿತು. ಆಮೇಲೆ ಇನ್ನು ಏನು ಉಳಿತು? ವೇಷ ಉಳಿತು. ಪಿಂಚಿಕಮಂಡಲ ಇದೆಯೋ ಅಥವಾ ಇಲ್ಲ? ಆಮೇಲೆ ಈ ಥರ ಕೆಲವೊಬ್ಬರು ಹೇಳ್ತಾರೆ, ಶಾಸ್ತ್ರಜ್ಞಾನ ಇಲ್ಲದಕ್ಕೆ, ಅಜ್ಞಾನ ಇದ್ದದಕ್ಕೆ, ವಿಚಾರವಂತಿಕೆ ಇಲ್ಲದಕ್ಕೆ ಪಿಂಚಿಕಮಂಡಲ ನೋಡಬೇಕು, ದಿಗಂಬರ ವೇಷ ನೋಡಬೇಕು, ಪೈಲ ನಮಸ್ಕಾರ ಮಾಡಬೇಕು. ವೇಷ ವಂದನೆ ಇದೇನು? ವೇಷ ವಂದನೆ ಇರ್ತಿತ್ತು ಅಂತಂದರೆ ವೇಷ ನಾವು ಹೆಂಗೂ ಯಾರಲ್ಲೂ ಹುಟ್ಟಿಸ್ಬೋದು. ವೇಷವನ್ನು ಯಾರಲ್ಲೂ ಕೂಡ ಹುಟ್ಟಿಸ್ಬೋದು. ಒಬ್ಬರನ್ನ ನಾಟಕದಲ್ಲಿ ದಿಗಂಬರ ಮಾಡಿ ಪಿಂಚಿಕಮಂಡಲು ಕೊಟ್ಟು ಪಾರ್ಟ್ ಮಾಡಿಸ್ಲಿಕ್ಕೆ ಹಚ್ತೀವಲ್ಲ, ಅವ್ರೇನು ದಿಗಂಬರ ಅಲ್ಲ, ವೇಷಧಾರಿ ಇದ್ದಾರಲ್ಲ ಅವರು. ವೇಷಧಾರಿ ಒಂದು ತಾಸಿನ ಸಲುವಾಗಿ ಕಳೆದು ಬಂದಿದ್ದಾರೆ ಅವರೆಲ್ಲ ಮಂಚದ ಮೇಲೆ. ಆಮೇಲೆ ಅವರಿಗೆ ನವದಭಕ್ತಿ, ನಮಸ್ತು ನಮಸ್ತು, ಪ್ರತಿಗ್ರಹಣ, ಪ್ರದಕ್ಷಿಣೆ ಎಲ್ಲ ಮಾಡಿ ನಮಸ್ತು ಮಾಡ್ತಾರಿಲ್ಲ ನಾಟಕದಾಗ. ನಾಟಕದಾಗ ಮಾಡ್ತಾರೆ, ಇಲ್ಲಿ ಮಾಡಂಗಿಲ್ಲ. ನಾಟಕದೊಳಗೆ ಪಡ್ಗಾಸ್ಕೊಳ್ಳೋರಲ್ಲ, ನಾಟಕದೊಳಗೆ ಮಾಡ್ತಾರೆ. ಆದರೆ ಇಲ್ಲಿ ಖರೆನ ಅವರು ಆ ವೇಷದಲ್ಲಿ ಇದ್ದುಕೊಂಡು ಹಾಗೆ ಬಂದ್ರಂತಂದ್ರೆ ಅದು ಭಾಳ ಒಳ್ಳೆಯದು. ನಿಜವಾಗ್ಲೂ ಮುನಿ ದೀಕ್ಷಾ ತಗೊಂಡಿನ ಅಂಥೇಳಿ ಸಂಕಲ್ಪ ಮಾಡ್ಕೊಂಡು ಬಂದರೆ ಎಲ್ಲರೂ ಪಡಗಾಸ್ಕೊಳ್ಬೋದು. ಅದು ಖರೆ ನಾಟಕ. ಆದರೆ ಅಂಥದ್ದು ಸಂಕಲ್ಪ ಇಲ್ಲದ ಬಂದರು ಅಂತಂದರೆ ವೇಷಧಾರಿ, ಸ್ಟೇಜ್ದ ಮೇಲೂ ವೇಷಧಾರಿ, ಊರೊಳಗೆ ಬಂದ್ರೂ ವೇಷಧಾರಿ.